ಸಚಿನ್ ಫೋನ್ ಮಾಡಿ, ಅಣ್ಣ ನಾಳೆ ನಮ್ಮ ಸಿನಿಮಾ ಟ್ರೈಲರ್ ರಿಲೀಸು, ನೀನು ಬರಬೇಕು ಅಂದರು. ಎಷ್ಟೊತ್ತಿಗಪ್ಪ ಅಂದೆ? 12 ಗಂಟೆಗೆ. ನಮ್ಮ ಚೇಂಬರ್ ಮೀಟಿಂಗು 12 ಗಂಟೆಗೆ ಇತ್ತು. ನಾನು ಅವ್ನಿಗೆ ಹೇಳಿದೆ ಫೋಟೋ ಹಾಕ್ಬಿಡಂತ. ಫೋಟೋ ಹಾಕ್ಬಿಟ್ಟ ಅವನು. ಯಾವಾಗ ಫೋಟೋ ಹಾಕ್ಬಿಟ್ಟು ಬರ್ತಾರೆ ಅಂದ ತಕ್ಷಣ ಅದರ ಅರ್ಥ ಬೇರೆ ಆಗ್ಬಿಡುತ್ತೆ. ನಾನು ಆಮೇಲೆ ನಮ್ಮ ಅಧ್ಯಕ್ಷನ ಕೇಳಿಕೊಂಡು ಒಂದು ಅರ್ಧ ಗಂಟೆ ತಡವಾಗಿ ಬರ್ತೀನಿ ಅಂತಂದೆ. ನಾನು 12 ಗಂಟೆಗೆ ಇದ್ದೆ. ಆದರೆ ಇವತ್ತು ನಾನು ಹೊರಡಬೇಕಾಗಿತ್ತು. ಅದಕ್ಕೋಸ್ಕರ ನಾರಾಯಣಸ್ವಾಮಿ ಅವ್ರನ್ನ ಕ್ಷಮೆ ಕೇಳ್ತಾ ನಾನು ಮಾತಾಡ್ತೀನಿ. ನನಗೆ ಇಲ್ಲಿ ಮಾತಾಡೋ ಹಕ್ಕು ಜಾಸ್ತಿ ಇದೆ. ಕಾರಣ ಇಷ್ಟೇ, ನಾನು ನೋಡಿದಂಥ ಯಾವತ್ತೂ ಒಂದು ನಿರ್ದೇಶಕನಿಗೆ ಮೊದಲನೇ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಕರೀತಾರೆ. ಅಂತಹ ಒಂದು ನಿರ್ದೇಶನವನ್ನ, ಜವಾಬ್ದಾರಿನ ಯಾವ ರೀತಿ ಹೊತ್ತಿದ್ದಾರೆ ಅಂತ ದಿನೇಶ್ ಬಾಬು ಬಗ್ಗೆ ನಾವು ಹೇಳೋ ಅಗತ್ಯನೇ ಇಲ್ಲ. ಅವ್ರಿಗೆ ಸಿನಿಮಾಟೋಗ್ರಾಫರ್ ಅವರು ತಮಿಳುನಾಡಲ್ಲಿ ಕೋಕಿಲಾ ಮೋಹನ್ ಜೊತೆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಆಗ್ಲೇ ಪರಿಚಯ ಆಗಿತ್ತು ದಿನೇಶ್ ಬಾಬು ಹಾಗೂ ಸುಹಾಸಿನಿ ಅವ್ರ ಜೊತೆ ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ದಿನೇಶ್ ಬಾಬು ಪರಿಚಯ ಆಗಿ ಕನ್ನಡಕ್ಕೆ ಬಂದ ತಕ್ಷಣ ಅವರು ಅನೇಕ ಉತ್ತಮವಾದ ಸಿನಿಮಾಗಳನ್ನ ಕೊಡ್ತಾ ಹೋದ್ರು. ಅದು ವಿಷ್ಣುವರ್ಧನ್ ಜೊತೆ ಮಾಡಿದಂಥ ಸುಪ್ರಭಾತ ಇರ್ಬೋದು, ಲಾಲಿ ಇರ್ಬೋದು, ರಮೇಶ್ ಅರವಿಂದ್ ಜೊತೆ ಮಾಡಿದಂಥ ಅಮೃತ ವರ್ಷಿಣಿ ಇರ್ಬೋದು, ಅನಂತ್ ನಾಗ್ ಜೊತೆ ನಾನೇನೂ ಮಾಡಲಿಲ್ಲ ಅನ್ನುವ ಒಂದು ಕಾಮಿಡಿ ಸಿನಿಮಾ ಆಗಿರ್ಬೋದು, ಹೆಂಡತಿ ಹೇಳ್ಬೇಡಿ ಅದು ಕೂಡ ತುಂಬಾ ಚೆನ್ನಾಗಿತ್ತು. ಅದರಲ್ಲಿ ಕಾಶಿನಾಥ್ ಮಾಡಿದಂತ ಕಾಣುತ್ತೆ, ಸಂಕೇತ್ ಕಾಶಿ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ, ಅವ್ರ ಜೊತೆ ಕೆಲಸ ಮಾಡುವಾಗ ನಾವು ಕಲಿಯೋದು ತುಂಬಾ ಇರುತ್ತೆ. ಅವರ ಶ್ರದ್ಧೆ ಎಷ್ಟಿರ್ತಂದ್ರೆ ಬೆಳಗಿನ ಜಾವ 5 ಗಂಟೆಗೆ ರೆಡಿ ಇರಬೇಕು ಆರ್ಟಿಸ್ಟ್. ಆ ರೀತಿ ಕೆಲಸ ಮಾಡುವಂತ ಒಂದು ಪ್ರತಿಭೆ. 5 ಗಂಟೆಗೆಲ್ಲ ಹೌದಪ್ಪ, ಅದನ್ನೇ ಹೇಳ್ತಾ ಇರ್ತೀವಿ. ಇವತ್ತು ಆ ಒಂದು ತರದ ಕೆಲಸ ಮಾಡುವಲ್ಲ ಕಮ್ಮಿ ಆಗ್ಬಿಟ್ಟಿದ್ದಾರೆ. ಇವತ್ತು ಸಿನಿಮಾ ರಂಗ, ಕನ್ನಡ ಸಿನಿಮಾಗಳ ಅನೇಕ ಸಿನಿಮಾಗಳು ಬಿಡುಗಡೆ ಆಗತ್ತೆ, 1 ಶೋ 2 ಶೋಗೆಲ್ಲ ತೆಗೆದು ಬಿಡ್ತಾರೆ ಪಿಕ್ಚರ್ನ. ಈ ರೀತಿಯಾದ ಒಂದು ನೋವನ್ನ ನಾವು ಪ್ರತಿದಿನ ನಮ್ಮ ಚೇಂಬರ್ ಅಲ್ಲಿ ಎದುರಿಸ್ತಾ ಇದ್ದೀವಿ. ಆದ್ರೆ ಇವತ್ತು ಈ 2 ಸಿನಿಮಾದ ಟ್ರೈಲರ್ ನೋಡ್ತಾ ಇದ್ದಾಗ ಉತ್ತರಾನೇ ಒಂಥರ ಇತ್ತು, ಅಭಿಂಜನನೇ ಒಂಥರ ಇತ್ತು. ನೀವು ನೋಡ್ಬೋದು ಆ ಸಿನಿಮಾಗಳ ಒಂದು ಏನ್ ಮೇಕಿಂಗ್ ಇದೆಯಲ್ಲ, ಅದರಲ್ಲೇ ಗೊತ್ತಾಗತ್ತೆ ಎಷ್ಟು ಡೀಪ್ ಆಗಿ ಸ್ಟಡಿ ಮಾಡಿ ಒಂದೊಂದನ್ನು ಫ್ರೇಮ್ ಬೈ ಫ್ರೇಮ್ ಚೆನ್ನಾಗಿ ಮಾಡಿರೋಂಥ ನನ್ನ ಆತ್ಮೀಯ ಗೆಳೆಯ ಹಾಗೂ ನಿರ್ದೇಶಕ ದಿನೇಶ್ ಬಾಬುಗೆ ಒಂದು ದೊಡ್ಡ ಸಲಾಂ. ಚೆನ್ನಾಗಿ ಹೊಡಿರಪ್ಪ, ಚಪ್ಪಾಳೆ ಹೊಡೆದ್ರೆ ಆರೋಗ್ಯ ಚೆನ್ನಾಗಿ ಅಂತ. ಅದಕ್ಕೆ ಅವಾಗವಾಗ ಅವ್ರು ಹೇಳ್ತಾ ಇದ್ರು. ಎರಡನೇದು, ಈ ಸಿನಿಮಾದಲ್ಲಿ ಮಾಡಿದಂಥ ನಟ ನಟಿಯರ ಬಗ್ಗೆ ನಾನು ಹೇಳಬೇಕು. ಮುಖ್ಯವಾಗಿ ತಾರಾ, ನ್ಯಾಷನಲ್ ಅವಾರ್ಡ್ ವಿನ್ನರು, ನನ್ನ ಗೆಳತಿ. ಯಾವುದೇ ಪಾತ್ರವನ್ನು ಕೊಟ್ರೆ ಆ ಪಾತ್ರಕ್ಕೆ ಹಂಗೆ ಒಪ್ಕೊಂಡು ಆಕೆ ಮಾಡುವಂತ ಅನೇಕ ಹಸೀನಾ ಇರ್ಬೋದು, ಅಥವಾ ಈ ಪಿಕ್ಚರ್ ಇರ್ಬೋದು. ಈಗ ಇದ್ರಲ್ಲಿ ನೋಡಿದೆ, ನೀನ್ ನೋಡಿದ ತಕ್ಷಣ ಪಕ್ಕ ಜಡ್ಜಿ ತಂಗೆ ಇದೆ ಅಂತಂದೆ. ಅದೇ ತರ ಆಕೆ ಮಾತು ಕೂಡ ಹಂಗೆ ಇತ್ತು ನೋಡಿ, ಗತ್ತಿತ್ತು. ಅಫ್ಕೋರ್ಸ್ ನಾರಾಯಣ ಸ್ವಾಮಿ 2 ಪಿಕ್ಚರ್ ಅಲ್ಲೂ ಹೀರೋ. ನಾನು ಪ್ರತಿ ಸಲ ಟಿವಿ ಸೀರಿಯಲ್ ಮಾಡಿದಾಗೆಲ್ಲ ಹೇಳ್ತಾ ಇದ್ದೆ, ನೀನ್ ಯಾಕೋ ಸಿನಿಮಾದಲ್ಲಿ ಮಾಡೋದಿಲ್ಲ ಅಂತ. ಇಂಥ ಪ್ರತಿಭೆ ಅವನು, ಬಹಳ ಅತ್ಯಂತ ಒಳ್ಳೆ ಮಟ್ಟಕ್ಕೆ ನೀನು ಏರ್ತೀಯ, ನೀನು ಹೋಗ್ತೀನೋ ನಂಬಿಕೆ ನನಗಿದೆ. ಅದೇ ರೀತಿ ಕರಿಸುಬ್ಬ. ಈ ಕರಿಸುಬ್ಬ ಹೆಂಗಂದ್ರೆ ಒಂಥರ ಕೆಮಿಲಿ ಅಂತಾರ, ಯಾವ ಮರಕತನ ಆ ಬಣ್ಣ ಆಗ್ಬಿಡ್ತಾನ ಅವನು. ನೋಡಿ, ಇದರಲ್ಲಿ ನಾನ್ ಮಾಡಿದ್ದೆ ಅನ್ವೇಷಣೆ ಅಂತ ಒಂದು ಪಿಕ್ಚರ್ ಮಾಡಿದೆ. ಅದ್ರಲ್ಲಿ ನಂದು ಹೆಣದ ಪಾತ್ರ ಇತ್ತು. ಯಾರೋ ಒಬ್ರು ಬರ್ದಿದ್ರು, ಹೆಣದ ಪಾತ್ರದಲ್ಲಿ ಜೀವಂತ ಅಭಿನಯ ಅಂತ. ನನಗದು ಖುಷಿ ಆಯ್ತಮ್ಮ. ಬಹುಶಃ ಅದನ್ನೇ ಕರಿಸುಬ್ಬ ಇದ್ರಲ್ಲಿ ಮಾಡಿದ್ದಾನೆ, ಅಭಿಂಜನದಲ್ಲಿ ಮಾಡಿದ್ದಾನೆ. ಅವನ ಒಂದೊಂದು ಎಕ್ಸ್ಪ್ರೆಷನ್ ನೋಡ್ತಾ ಇದ್ದಾಗ, ಆ ಪೋಸ್ಟರ್ ಎಕ್ಸ್ಪ್ರೆಷನ್ ನೋಡಿದಾಗಲೇ ಗೊತ್ತಾಯ್ತು ತುಂಬಾ ಚೆನ್ನಾಗಿದೆ ಅಂತ. ಮತ್ತೆ ಹೊಸಬರು ಒಂದಷ್ಟು ಜನ ಬಂದಿದ್ದಾರೆ. ಈ ಕಾಲಘಟ್ಟದಲ್ಲಿ ಅವ್ರಿಗೆ ನಾವು ಆಶೀರ್ವಾದ ಮಾಡೋದಷ್ಟೇ ಕೆಲಸ ನಮ್ದು. ಮುಖ್ಯವಾಗಿ ನಿಮಗೆ ಎಲ್ಲ ಮಾಧ್ಯಮದವ್ರಿಗೆ ಇವತ್ತು ಹೊಸ ರೀತಿಯ ಸಿನಿಮಾಗಳು ಬರ್ತಾ ಇದೆ. ಮೊದಲೆಲ್ಲ ರೀಲಿಂದ ಬರ್ತಾ ಇತ್ತು, ಆಮೇಲೆ ಅದು ಇದು ಡಿಜಿಟಲ್ ಆಯ್ತು, ಈಗ ಕಂಪ್ಲೀಟ್ ಅದನ್ನ ಬೇರೆ ತರನೇ ಕರೆ ಹೋಗ್ತಾ ಇದೆ. ಈ ತರ ಎಲ್ಲ ಬದಲಾವಣೆಗಳಲ್ಲೂ ಕೂಡ 50 ವರ್ಷದಿಂದ ಸತತವಾಗಿ ಒಂದು ಚಿತ್ರರಂಗದಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ನಿಜವಾಗ್ಲೂ ಶ್ರೇಷ್ಠರು ಅಂತಾನೆ ಹೇಳ್ಬೇಕು. ಹಾಗಾಗಿ ದಿನೇಶ್ ಬಾಬು ಸರ್, ವಾಟ್ ಎವರ್ ಯು ಹ್ಯಾವ್ ಡನ್ ಸೋ ಫಾರ್, ಐ ಥಿಂಕ್ ಯು ಕ್ಯಾನ್ ಸ್ಟಿಲ್ ವರ್ಕ್ ಫಾರ್ ಅನದರ್ 10 years ಈಸಿಲಿ. ಅಂಡ್ ಯಾರೋ ಕೇಳಿದ್ರು, ಈ ಸಿನಿಮಾದಲ್ಲಿ ನೀವು ಇದೀರ ಅಂತ. ಸರ್, ನೀವು ಹೋಗಿ ನೀವು ಯಾಕೆ ಸರ್ ಕರೆದಿಲ್ಲ ನನ್ನ ಈ ಪಿಕ್ಚರ್ಗೆ?
ಚೇಂಬರ್ ಈಗ 3 ತಿಂಗಳಿಂದ ಈ ಪಿಕ್ಚರ್ ಮಾಡಿ ನಾವು ಒಂದ್ 2-3 ವರ್ಷ ಆಗಿರ್ಬೇಕು ಅಂತ ಕಾಣುತ್ತೆ. ಇರ್ಲಿ, ವಾಟ್ ಎವರ್ ಇಟ್ ಈಸ್. ಯಾಕೆಂದ್ರೆ ಕೆಲವು ಸಮಯ ನಮ್ಗೆ ಅನ್ಸುತ್ತೆ ಇಂಥವ್ರ ಜೊತೆ ನಾವು ಕೆಲಸ ಮಾಡಿಲ್ವ ಅಂತ ಕೊರಗಿರುತ್ತೆ.